ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಪ್ರೀತಿಯ ಕಾವೇರಮ್ಮನ ನಿವಾಸದ ಕಿರುಪರಿಚಯ. ಇವ್ರೇ ನೋಡಿ ಕಾವೇರಮ್ಮ. ಹೆಸರಿಗೆ ತಕ್ಕ ವ್ಯಕ್ತಿತ್ವ, ನಿರಾಳವಾದ ಮನಸ್ಸು, ಈ ಮನೆಯ ಪ್ರೀತಿ, ಮಮತೆ ಮತ್ತು ಶಕ್ತಿಯ ಪ್ರತೀಕ. ಇನ್ನು ಇವ್ರೇ ನೋಡಿ ಕಾವೇರಮ್ಮನ ಪತಿ ಶಿವ. ಸಾಧಾರಣ ವ್ಯಕ್ತಿತ್ವ, ಕಾವೇರಮ್ಮನ ಜೀವನದ ಬೆನ್ನೆಲುಬು ಮತ್ತು ಆತ್ಮೀಯ ಸಂಗಾತಿ. ಇವಳೇ ನೋಡಿ ಶಕ್ತಿ, ಕಾವೇರಮ್ಮನ ಮೊದಲನೆಯ ಮಗಳು. ನೋಡೋಕೆ ಕ್ಯೂಟು, ಓದೋದ್ರಲ್ಲಿ ಸ್ಮಾರ್ಟು, ಸಂಸ್ಕೃತಿಯಲ್ಲಿ ಎಲ್ಲರಿಗಿಂತ ಹೈಲೈಟು. ಇನ್ನು ಇವಳೇ ನೋಡಿ ಕಾವೇರಮ್ಮನ ಚಿಕ್ಕ ಮಗಳು ಆದಿ. ನೋಡೋಕೆ ಸ್ವೀಟು, ಮಾತಲ್ಲಿ ಕೊಡ್ತಾಳೆ ಡೈರೆಕ್ಟ್ ಶಾಟು. ನೃತ್ಯವೇ ಅವಳ ಒಂದು ಟ್ಯಾಲೆಂಟು. ಪ್ರೀತಿ, ಗೌರವ ಮತ್ತು ಒಗಟಿನಿಂದ ತುಂಬಿರುವ ಈ ಸುಂದರ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಬ್ಬದಂತೆ ಈ ಕೆಲಸನ ಮುಗಿಯೋದೇ ಇಲ್ಲ. ಹಬ್ಬ ಅಂತಾನೆ ಅನ್ಸಲ್ಲ ನನಗೆ. ಏನು ಜೀವನ. ಆದಿ, ಓ ಯಾರು ಕಾಲ್ ಮಾಡಿದ್ದಾರೆ ನೋಡು. ಅಮ್ಮ ಸರಿತಾ ಆಂಟಿ, ಚಾಡಿ ಪುರ್ಕಿ ಸರಿತಾ ಆಂಟಿ. ಓ, ಇಷ್ಟು ದಿನ ಏನು ಕಾಲು ಇಲ್ಲ, ಏನಿತ್ತಿಲ್ಲ. ಇವತ್ತೇನು ಸ್ಪೆಷಲ್ ಆಗಿ ತಕೋಮ್ಮ ಮಾತಾಡು. ಹಲೋ ಸವಿ, ನಾನ್ ಬಟ್ಟೆ ಮಡ್ಚಿದ್ದೇವ. ನೀವು? ಹೌದಾ, ಮನೇಲಿ ಫುಲ್ ಗೌರಿ ಹಬ್ಬ, ಗೌಜಿ ಅಲ್ಲ. ನಮ್ಮಲ್ಲಿ ಏನಿಲ್ಲ, ಮಾಮೂಲಿ. ಗಂಡನಿಗೂ ಆಫೀಸು, ಮಕ್ಕಳು ಕಾಲೇಜು ಸ್ಕೂಲೆಲ್ಲ ಹೋಗ್ತಾರಲ್ಲ, ಅವ್ರಿಗೆ ಅಡುಗೆ ಮಾಡ್ಕೊಡೋದು ಕೆಲಸ, ಅದೇ ಮುಗಿಯಲ್ಲವ. ನೆಂಟರೆಲ್ಲ ಬಂದಿದ್ರ? ಏನು ಮಾಡೋದವ, ದುಡಿಬಾರ್ದ, ಮಕ್ಕಳದು ಫೀಸ್ ಎಲ್ಲ ಕಟ್ಬಾರ್ದ. ನೆಂಟರೆಲ್ಲ ಬಂದಿದ್ರ? ಓ, ತವ್ರ ಮನೆಯದು ಯೋಚನೆ ಇದ್ದೇ ಇರುತ್ತವ್ವ. ಅದದು ಬೇಜಾರು ನನಗೆ ಈಗನೂ ಇದೆ. ನನ್ನ ಗಂಡನಿಗೂ ಕೆಲಸ ಇರೋದ್ರಿಂದ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಲ್ವ ನಾನು. ಏನು ಮಾಡೋದು ನಾನು? ಅದಕ್ಕೋಸ್ಕರ ನಂಗೆ ಬೇಜಾರಿದ್ರೂ ಖುಷಿ ಖುಷಿಯಾಗಿನೇ ನನ್ನ ಗಂಡನಿಗೆ. ಸರಿ ಅವ್ವ, ಗೌರಿ ಹಬ್ಬನ ಚೆನ್ನಾಗಿ ಮಾಡಿ ಖುಷಿ ಖುಷಿಯಾಗಿರಿ. ಎಲ್ಲರಿಗೂ ಆರೋಗ್ಯ ಲಕ್ಷ್ಮಿ ಎಲ್ಲ ಕೊಟ್ಟು ದೇವ್ರು ಕಾಪಾಡಿ. ಆಯ್ತವ್ವ, ಆಯಿತು, ಕೇಳಿದೆ ಅಂತ ಹೇಳ್ತೀನಿ. ಚೆನ್ನಾಗಿರಿ ನೀವೆಲ್ಲ. ಇಡ್ತೀನಿ. ಅವ್ರ ಮನೆ ಇದ್ರೂ ನನಗೆ ಬಾಗ್ನ ಕರ್ಕೊಳ್ಳೋದು ಯಾರೂ ಇಲ್ಲ. ಅಪ್ಪ ಅಮ್ಮ ಇದ್ದರು, ಅವರು ಇಲ್ಲ. ಈಗ ತಮ್ಮಂದಿರು ಎಂತೆಲ್ಲ ಬಂದಿದ್ದಾರೆ, ಅವ್ರು ತಂದು ಕೊಡ್ತಾರ. ಅವ್ರ ಜೀವನೇ ಅವ್ರಿಗಾಯ್ತು, ನನಗೆ ಯೋಚನೆ ಇರುತ್ತಾ? ಈಗ ಇಷ್ಟೇ ನನ್ನ ಜೀವನ. ಅಯ್ಯೋ ಆಯ್ತಿಲ್ಲಪ್ಪ, ಕೆಲಸ ಮಾಡಿ ತಲೆ ನೋಯ್ತಾ ಇದಪ್ಪ. ಏನಾಯ್ತಮ್ಮ? ಏನಿಲ್ಲ ರೀ, ಚೂರು ಬಂದ್ರಾ? ಯಾಕೆ ಬೇಜಾರಲ್ಲಿದ್ಯಾ? ಹಾಗೇನಿಲ್ಲ ರೀ. ಯಾರೇನು ಹೇಳಿದ್ರು? ಯಾರು ಏನಿಲ್ಲ, ತಲೆನೋವು ಸ್ವಲ್ಪ ಅಷ್ಟೇ. ಏನಾಯ್ತು? ಯಾರೋ ಏನೇ ಅಂದಿರ್ಬೇಕು. ಅದಕ್ಕೆ ಏನಿಲ್ಲ, ಅವ್ರ ಮನೆ ಸ್ವಲ್ಪ ಯೋಚನೆ ಆಯಿತು. ಗೌರಿ ಹಬ್ಬ ಅಲ್ವಾ, ಅದಕ್ಕೆ. ಸವಿತಾನು ಕಾಲ್ ಮಾಡಿದ್ಲು, ಅಣ್ಣನು ಬಂದಿದ್ದಾನಂತೆ, ಬಾಜಿನೆಲ್ಲ ಕೊಟ್ಟನಂತೆ. ಅದು ಬಿಡು, ನಾನು ಹೋಗಿ ನಿಂಗೆ ಚಾಯ ಮಾಡ್ಕೊಂಬರ್ತೀನಿ. ಬೇಡ ರೀ, ಬೇಡ, ನಾನು ಕೂತ್ಕೊಳ್ಳಮ್ಮ, ನಾನು ಚಾಯ ಮಾಡ್ತೀನಿ. ಯಾವಾಗಲೂ ನೀವು ಮಾಡದೆ, ನಾನು ಇವತ್ತು ಚಾಯ ಮಾಡ್ತೀನಿ. ನೋಡಮ್ಮ, ಬೇಜಾರಲ್ಲಿ ಕೂತ್ಕೋಬಾರ್ದು.
ನೀನು ತವದ ಮನೆಗೆ ಮಾತ್ರ ಅಲ್ಲ ಮಹಾಲಕ್ಷ್ಮಿ, ನಮ್ಮ ಮನೆಗೂ ನಿಮ್ಮ ಮಹಾಲಕ್ಷ್ಮಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರಬೇಕು. ನಿನ್ನ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಆಗಿ ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನ ಸಂತೋಷವಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನು ಅದೇ ಥರ ಖುಷಿ ಖುಷಿಯಾಗಿ ಇರಬೇಕು. ಏನಮ್ಮ ಕಾಲಿಗೆಲ್ಲ ಬಿಟ್ಕೊಂಡು ಏನಮ್ಮ ಯಾಕೆ ಅಳ್ಬೇಡಮ್ಮ, ಅಳ್ಬೇಡ. ನೀನು ನನ್ನ ನಂಬಿ ಬಂದಿರೋದಲ್ವಾ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಕರ್ತವ್ಯ ನಂದು. ಯಾಕೆ ಅಳ್ತೀಯ? ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕು. ಗೌರಿ ಹಬ್ಬದ ದಿವಸ ಎಲ್ಲ ಹೆಣ್ಮಕ್ಳು ಅಳಂಗಿಲ್ಲ, ಖುಷಿ ಖುಷಿಯಾಗಿರ್ಬೇಕು. ಆದಿ ಆದಿ ನನ್ನ ಬಟ್ಟೆ ಯಾಕೆ ಹಾಕ್ದೆ ನೀನು? ನಾನು ಹಾಕೋಕಿದ್ದು ಹಾಕೊಳ್ತೀನಿ. ನೀನು ಯಾಕೆ ಕೇಳಕ್ಕೆ? ನನ್ನ ಬಟ್ಟೆ ನೀನು ಯಾಕೆ ಹಾಕಿದೆ? ಎಲ್ಲೇ ಬರ್ತಿದೆ ಹೊಸ ಬಟ್ಟೆ ಯಾಕೆ ಹಾಕ್ದೆ? ಯಾಕೆ ಸತ್ತೋದ್ಯಾ ನೀನು? ನೀನು ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ಬೇಡ. ನನ್ನ ಬಟ್ಟೆ ಬೇಡ ನೋಡು, ಬೇಡ. ಓ ಯಾರ್ ನಾಯಿಗಳ ಥರ ಆಡ್ತಿದ್ದೀರಲ್ಲ, ದೆವ್ವ ಹಿಡ್ದಂಗೆ ಆಡ್ತಿದ್ದೀರಾ. ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ ನಿಮಗೆ? ಇವಳ ಬಾಯಿನೋ ಬೊಂಬಾಯಿ ಬಾಯಿ ಯಾರು ಕೈ ಆಗ್ತಿರೋ ಗೊತ್ತಿಲ್ಲ ನನಗೆ. ಥೂ, ಏನ್ ಕರ್ಮ ಮಾಡಿದ ನಿಮ್ ಕಿಚ್ಕೊಂಡು ನಿಮ್ಮ ಹತ್ರ ಗೆಲ್ತಿರೋದು ಅಷ್ಟು ಕಿಸ್ತಾ ಇದೆ ನಿನ್ ಬಾಯಿ ಬೊಂಬಾಯಿ ತರ. ಹಂಗಲ್ಲ, ಅದಕ್ಕೆ ಸಾಂಗ್ ಹಿಡ್ಕೊಂಡು ಓ ಅಮ್ಮ ಓ ಅಮ್ಮ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಕಾ? 50 ರೂಪಾಯಿಗೆ ನೀನು ಆಕ್ಟಿಂಗ್ ಮಾಡೋ ಅಂದ್ರೆ 100 ರೂಪಾಯಿಗೆ ಮಾಡ್ತಿದ್ಯಲ್ಲ. ಮತ್ತೇನ್ ಮಾಡ್ಲಿ ನಾನು? ಅವರು ನೀನು ಆಡ್ತಿದ್ಯಲ್ಲ. ನಾನು ಮತ್ತೆ ಆದಿ ಇಬ್ರು ಸ್ಟೆಪ್ ಆಗ್ತಾ ಇದ್ವಿ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದಕ್ಕೆ ಅಮ್ಮ ಇರ್ತಿದ್ಲ. ಮತ್ತೆ ಬಟ್ಟೆ ಬಟ್ಟೆ ತೆಕ್ಕೊಂಡು ಕೂತಿದ್ಲು. ಬಟ್ಟೆ ನೋಡು ಅಕ್ಕ ಹೇಳ್ತಿದ್ಲು, ನೀನೇ ಇಟ್ಕೊಂಬರಿ, ಯಾರಿಗೂ ಕೊಡ್ಬೇಡ ನಿಂದು ಅಂತ ಅಷ್ಟೇ. ಹೊಸ ಬಟ್ಟೆ ಅವಳು ಅವಳದೇ ಅಮ್ಮ, ಅದು ಅವಳು ಹಾಕೊಂಡು ನಾಳೆ ಡ್ಯಾನ್ಸ್. ಹೀಗೆ ಈ ತರ ಇಟ್ರೆ ನನಗೆ ತುಂಬಾ ಖುಷಿ. ಮಕ್ಕಳನ್ನ ಎತ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಲ್ಲಿ ಇರ್ತೀನಿ. ಕಾವೇರಮ್ಮ ನಡೀತಿರೋ? ಆಯ್ತಮ್ಮ, ನಾನು ನಡಿತೀನಿ. ಎಲ್ಲ ಅಡಿಕೆ ತಗೊಳ್ರಿ. ಬಿಡಮ್ಮ ನೀ ಅಲ್ಲಿ ಇದೀಗ. ಯಾಕ್ರಿ? ನೀನು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ನೀನು ಕಾಲು ತಿನ್ಕೊ. ಬೇಡ 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 ಬೇಡ, ಗಂಡ ಕಾಲು ಮುಟ್ಬಾರ್ದು. ಆ ಥರ ಏನಿಲ್ಲ ಬಿಡಮ್ಮ, ಬಿಡಮ್ಮ, ಕಾಲು ಕೊಡಿಲಿ. ಬೆಳಗಿಂದ ಕೆಲಸ ಮಾಡಿ ನಿಮಗೆ ಸುಸ್ತಾಗಿರುತ್ತೆ. ಬೇಡ ಕಡೆ, ನಿಮಗೂ ಸುಸ್ತಾಗಿರಲ್ವಾ ಕೆಲಸ ಮಾಡಿ? ಏನಿಲ್ಲ, ನೀನು ಬೆಳಗ್ಗೆಯಿಂದ ಮನೇಲಿ ಇದ್ದು ಕೆಲಸ ಮಾಡಿ 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 ಸಾಕಾಗಿರುತ್ತೆ ನಿನಗೆ. ಮಕ್ಕಳು ಏನು ಮಾಡ್ತಿದ್ದಾರೆ? ಒಬ್ಳು ಓದ್ತಾ ಇದ್ದಾಳೆ, ಒಬ್ಳು ಮೊಬೈಲ್ ನೋಡ್ತಾ ಇದ್ದಾಳೆ. ಓದ್ತಾ ಇದ್ದಾರಾ? ಮೊಬೈಲ್ ಜಾಸ್ತಿ ಯೂಸ್ ಮಾಡಲಿಕ್ಕೆ ಬಿಡಬೇಡ. ಇಲ್ಲ ಇಲ್ಲ, ಅಷ್ಟೇನು ಮಾಡಲ್ಲ, ಓದ್ತಾನೂ ಇದ್ದಾರೆ.